ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ವಿಶ್ವ ಜಲ ದಿನಾಚರಣೆಯನ್ನು ಯಾವಾಗ ಆಚರಿಸ್ತೀವಿ? ಮಾರ್ಚ್ 22ರಂದು. ಮಾರ್ಚ್ 22ರಂದು ಅಂದರೆ ವಿಶ್ವಸಂಸ್ಥೆ 1993ರಿಂದ ಪ್ರತಿ ವರ್ಷ ವಿಶ್ವ ಜಲ ದಿನಾಚರಣೆ ಅಂತ ಘೋಷಿಸ್ತು. 93ರಿಂದ ಪ್ರತಿ ವರ್ಷ ನಾವು ಆಚರಿಸ್ತಾ ಬಂದಿದ್ದೀವಿ. 2026 ಘೋಷವಾಕ್ಯ ವಾಟರ್ ಆ್ಯಂಡ್ ಜಲ ಮತ್ತು ಲಿಂಗ ಏನು ಅಂದರೆ, ನೀರು ಎಲ್ಲಿ ಹರಿಯುತ್ತೆ ಅಂದರೆ ಅಲ್ಲಿ ಸಮಾನತೆ, ನೋ ಡಿಸ್ಕ್ರಿಮಿನೇಷನ್, ಎಲ್ಲರೂ ಕಾನೂನಿನ ಮುಂದೆ ಸಮಾನರು, ಈಕ್ವಾಲಿಟಿ. ಇದರ ತನಕ ಉಪಯೋಗಿಸೋಗೋದಲ್ಲ, ಮುಂದಿನ ಪೀಳಿಗೆಗೂ ನಾವು ಅದರ ಪ್ರಾಮುಖ್ಯತೆ ಮತ್ತು ಅದಕ್ಕೆ ಬಳುವಳಿಯಾಗಿ ಕೊಟ್ಟು ಹೋಗಬೇಕು. ಈಗ ನೀರು ಈಗ ನಮಗೆ ಬದುಕಕ್ಕೆ, ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ, ನಮ್ಮ ಉಷ್ಣತೆ ಸಮತೋಲನ ಕಾಪಾಡೋದಕ್ಕೆ, ಸ್ವಚ್ಛತೆಗಾಗಿ ನೀರು ಬೇಕಲ್ವಾ? ಪಾತ್ರೆ ತೊಳೆಯೋದಕ್ಕಾಗಲಿ, ಸ್ನಾನ ಮಾಡೋದಕ್ಕೆ ಸ್ವಚ್ಛತೆಗೆ ಬೇಕು. ಅಂದರೆ ಪ್ರತಿಯೊಂದು ಜೀವ ಜಂತುಗಳಿಗೆ ನೀರು ಅನ್ನೋದು ಬೇಕು. ಈಗ ನಾವು ನೀರು ಅಂತೀವಿ, ನೀರನ್ನು ನಾವು ನ್ಯಾಚುರಲ್ ರಿಸೋರ್ಸ್ ಅನ್ಬೋದಾ? ಪರಿಸರ ಅಂತ ಹೇಳ್ಬೋದಾ? ಪರಿಸರನ ಸಂರಕ್ಷಿಸಬೇಕಾದದ್ದು ಪ್ರತಿಯೊಬ್ಬ ಪ್ರಜೆಗಳ ಕರ್ತವ್ಯ. ಪರಿಸರ ಅಂದಾಗ ನಾವು ವಾಟರ್ ತಗೋತೀವಿ. ವಾಟ್ರಲ್ಲಿ ಈಗ ನಾವು ಮುಖ್ಯವಾಗಿ, ಈಗ ಮನೆಯಲ್ಲಿ ನೀವು ನೀರನ್ನು ಬಳಸ್ತೀರಾ, ಬಳಸುವಾಗ ಮಿತವಾಗಿ ಬಳಸೋದು ಪ್ರಯತ್ನ ಮಾಡಿ. ಮಿತವಾಗಿ ಅಂದರೆ ಈಗ ಟ್ಯಾಪನ್ನ ಆನ್ ಮಾಡೋದ್ರ ಮೇಲೆ ಆಫ್ ಮಾಡೋದೆ, ನೀರು ಹರಿಲಿ ಬಿಡೋದಲ್ಲ. ಪಾತ್ರೆ ತೊಳಿಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿ ಟ್ಯಾಪ್ನ ಆಫ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಸ್ನಾನಕ್ಕೆ ಆದರೂ ಮಿತವಾಗಿ ಬಳಸಿ, ಪಾತ್ರೆ ತೊಳೆಯೋದಕ್ಕಾಗಲಿ. ಮತ್ತು ಆ ನೀರನ್ನು ಈಗ ನೀವು ಏನು ಪಾತ್ರೆ ತೊಳೆದದ್ದು ಏನಾದರೂ ನೀರು ಇರುತ್ತಲ್ಲ, ಅದನ್ನು ರೀಸೈಕ್ಲಿಂಗ್ ಮಾಡೋದು ರೀತಿ. ಅಂದರೆ ಸಸಿಗಳನ್ನ ನಿಮ್ಮ ಮನೆಯ ಸುತ್ತಮುತ್ತ ಸಸಿಗಳನ್ನ ನೆಟ್ಕೊಳ್ಳಿ, ಅದೇ ನೀರನ್ನು ಅಲ್ಲಿಗೆ ಹಾಕಿ, ವೇಸ್ಟ್ ಆಗದಾಗ ನೀರನ್ನು ನಾವು ಮಿತವಾಗಿ ಬಳಸೋದನ್ನು ಕಲಿಬೇಕು. ಮರ ಗಿಡಗಳನ್ನು, ನಮ್ಮ ಹಸಿರು ಪಡೆ ಇದೆ, ಮರ ಗಿಡಗಳನ್ನು ಬೆಳೆಸ್ಬೇಕು ಹೆಚ್ಚೆಚ್ಚು. ಯಾಕೆ ಬೆಳೆಸ್ಬೇಕು ಹೇಳಿ? ಕಾಡಿದ ಕಡೆ ಏನು ಜಾಸ್ತಿ ಬರುತ್ತೆ? ಮಳೆ ಬೀಳುತ್ತೆ. ಕಾನೂನು ಬದ್ಧವಾಗಿ ಒಂದು ಮರ ಕಡಿದ್ರೂ ಅಲ್ಲಿ 10 ಗಿಡ ನೆಡಬೇಕು. ಅದನ್ನು ರೂಢಿಸ್ಕೋಬೇಕು ನಾವು ಅಂತ ಹೇಳ್ತಾ, ಈ ದಿನ ಮಾತನಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈಗ ನಮಗೆ ಜೀವನದಲ್ಲಿ ಮುಖ್ಯ ಆಧಾರ ಪರಿಸರ ಮತ್ತು ನೀರು ಅಲ್ವಾ? ಇಡೀ ವಿಶ್ವಕ್ಕೆ ಹೋಲಿಸಿದ್ರೆ ನಮ್ಮ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಪ್ರಕಾರ ನದಿಗಳಿಗೆ, ನೀರಿಗೆ ಯಾವ ಸ್ಥಾನ ಕೊಟ್ಟಿದ್ದೀವಿ? ನಾವು ನಮ್ಮ ನದಿಗಳಿಗೆ ನಾವು ತಾಯಿ ಸ್ಥಾನ ಕೊಟ್ಟಿದ್ದೀವಿ. ಆದರೆ ಆಲ್ ಓವರ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ ನಮ್ಮ ದೇಶದ ಅಷ್ಟು ನೀರನ್ನ ಮಾಲಿನ್ಯ ಮಾಡಿರೋದು ಬೇರೆ ಯಾವ ದೇಶನೂ ಇಲ್ಲ. ಯಾವುದೇ ಒಂದು ದೇಶ ತಗೊಂಡ್ರು ಸಮುದ್ರ ಅಥವಾ ನದಿ ತೋರಿಸಿದ್ರೆ ಎಷ್ಟು ಚೆನ್ನಾಗಿದೆ, ಆಕಾಶದ್ದು ಪ್ರತಿಬಿಂಬ ಸಮುದ್ರ ಅನ್ನೋ ರೀತಿ ಕಾಣಿಸುತ್ತೆ ನಮಗೆ. ಆದರೆ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ನದಿ ಹಾಗೆ ಕಾಣಿಸ್ತಿದ್ಯಾ? ಅದಕ್ಕೆ ಕಾರಣ ಯಾರು? ನಾವು. ಗೊತ್ತು ನಮಗೆ, ಆದರೂ ನಾವೇನು ಮಾಡ್ತಿದ್ದೀವಿ? ಇನ್ನೂ ಗಲೀಜು ಮಾಡ್ತಾ ಇದ್ದೀವಿ. ಸೊ ನಾವೇನು ಮಾಡ್ಬೋದು? ವಿಶ್ವಸಂಸ್ಥೆ ಮಾಡ್ತಿದೆ, ನಮ್ಮ ಸರ್ಕಾರ ಮಾಡ್ತಾ ಇದೆ. ಸೊ ನಮ್ಮಿಂದ ಒಂದು ಸಣ್ಣ ಸಣ್ಣ ಕಾರ್ಯ ಮಾಡೋಣ. ಈಗ ಏನು ಮಾಡ್ತೀವಿ? ನೀರು ಮಲಿನಗೊಳ್ಳೋಕ್ಕೆ ಮುಖ್ಯ ಕಾರಣ ನಮ್ಮಿಂದ ಆಗ್ತಿರೋದು ಏನು? ಪ್ಲಾಸ್ಟಿಕ್. ಡೈಲಿ ಒಂದು 10 ಕವರ್ ಬಿಸಾಕಿದ್ರೆ ಎಷ್ಟು ಕವರ್ಗಳಾಯಿತು? ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಅದು ನೆಸೆಸಿಟಿ ಇಲ್ಲ ಅಲ್ವಾ? ಒಂದು ಪೇಪರ್ ಕವರ್ ಇಟ್ಕೊಳ್ಳಿ, ಇಲ್ಲ ಒಂದು ಬಟ್ಟೆ ಬ್ಯಾಗ್ ಇಟ್ಕೊಳ್ಳಿ. ಒಂದು ತರಕಾರಿ ಅವನ ಹತ್ರನೂ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಡು ಅಂತೀವಿ. ಒಂದು ದಿನಸಿ ಅಂಗಡಿಗೆ ಹೋಗ್ತೀವಿ, ಅಲ್ಲೂ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಡು ಅಂತೀವಿ. ಒಂದು ಬಟ್ಟೆ ಬ್ಯಾಗ್ ಇಟ್ಕೊಂಡ್ಬಂದರೆ ನಾವು ಎಷ್ಟೋ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ನಿಲ್ಲಿಸ್ಬೋದು. ಪ್ಲಾಸ್ಟಿಕ್ಕಿಂದ ನೀರು ಕೂಡ ಹಾಳಾಗ್ತಾ ಇದೆ. ಸಮುದ್ರದಲ್ಲಿ ನೋಡಿದ್ದೀರಾ? ಸಮುದ್ರದ ಅಲೆ, ಒಂದೊಂದು ಅಲೆ ಬಂದು ಹೊಡೆದಾಗ್ಲೂ ರಾಶಿ ರಾಶಿ ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ ಕವರ್ಗಳು ಬಂದು ಬೀಳ್ತಾ ಇದೆ. ಜಲಚರಗಳೆಲ್ಲ ಸರ್ವನಾಶ ಆಗ್ತಾ ಇದೆ. ಈಗ ಎಲ್ಲರ ಬಾಯಲ್ಲೂ ಯಾವ ಅನಾರೋಗ್ಯ ಕೇಳಿಸ್ತಾ ಇದೆ? ಕ್ಯಾನ್ಸರ್. ಎಲ್ಲಿಂದ ಬರ್ತಾ ಇದೆ ಕ್ಯಾನ್ಸರ್? ಪ್ಲಾಸ್ಟಿಕ್ಕಿಂದ. ಏನು ಮಾಡ್ತಿದ್ದೀರಾ? ಎಷ್ಟು ಜನ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿತೀರಾ? ಪ್ಲಾಸ್ಟಿಕ್ ಬಾಕ್ಸು, ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡಬೇಡಿ. ಇವತ್ತಿಂದ ಮಾರ್ಕೆಟ್ ಕೊಟ್ಟರೆ ಎಲ್ಲರೂ ಒಂದು ಬಟ್ಟೆ ಬ್ಯಾಗ್ ಆದರೂ ಇಟ್ಕೊಂಡು ಹೋಗ್ತೀರಾ? 90% ಆದರೂ ಕಡಿಮೆ ಮಾಡಿ ಪ್ಲಾಸ್ಟಿಕ್ ಕವರ್ನ ಕೇಳೋದನ್ನ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕವರ್ ಕೇಳಬೇಡಿ. ಯೋಚನೆ ಮಾಡಿ, ಪ್ಲಾಸ್ಟಿಕ್ ಕವರ್ ತೊಗೊಂಡೋಗಿ ಮನೇಲಿ ಏನು ಮಾಡ್ತೀರಾ? ಏನೂ ಇಲ್ಲ, ಸಾಮಾನು ತೊಗೊಂಡೋಗ್ತೀವಿ, ಡಸ್ಟ್ಬಿನ್ಗೆ ಹಾಕ್ತೀವಲ್ವಾ? ಪ್ಲಾಸ್ಟಿಕ್ ಕವರ್ ಕೇಳೋದನ್ನ ನಿಲ್ಲಿಸಿ. ಹೆಂಗೂ ಕಾಲೇಜ್ ಬ್ಯಾಗ್ ಇರುತ್ತೆ, ಅದ್ರೊಳಗಡೆ ಒಂದು ಬ್ಯಾಗ್ ಇಟ್ಕೊಂಡ್ಬನ್ನಿ, ಬಟ್ಟೆ ಬ್ಯಾಗು. ಯಾವಾಗಲೂ ಒಂದು ಬಟ್ಟೆ ಬ್ಯಾಗ್ ಇಟ್ಕೊಂಡಿರಿ.
ಎನಿ ಎಮರ್ಜೆನ್ಸಿ ಏನೇ ಒಂದು ವಸ್ತು ತಗೋಬೇಕು ಅಂದ್ರೆ ನೀವು ಅವಾಯ್ಡ್ ಮಾಡ್ತಾ ಬನ್ನಿ, ನಾವು ಟ್ರೈ ಮಾಡೋಣ. ಆಗ್ಬೋದಾ? ಧನ್ಯವಾದಗಳು. And one more thing I just want to tell, and as this is a very hot summer, at least you can keep a bowl of water to the birds or animals near your houses, so that we are facing very thirsty these days. We are getting dehydrated. At least we can ask the water and drink, isn't it? But the innocent birds and animals, they can't even ask, because where the water bodies are being dried, isn't it? So at least that we can do, no? 3 things. We can carry what? Cloth bags. We can discard all the plastic bottles and we can take the steel bottles. I will check next week. No plastic bottle has to be brought to college. I will come and check. Okay? All have to replace your plastic bottles to steel bottles. I am giving time, 3-4 days time. Okay, myself and Malik sir will come and check. We will not tell you the time when we will come. We'll come and check. And you will keep the steel water bowls on the terrace. Morning and evening you'll fill the water in that, so that the birds and nearby your house also you can keep it. Not in plastic, in steel bowls. Okay, so that the animals like cow and dog, they can fetch their thirst. Save earth by conserving the water. Just now sir told, as you are youths, we are conveying this message for you all, so that you can convey this. If you practice only, that will come into the next generation. If you don't practice, it will not come. Understood? So thank you all. Thank you sir. In collaboration with Sanjeevani Trust, you conducted this wonderful program in our college. Thank you.